ಜೈ ಹಿಂದ್. ಎಲ್ಲ ನನ್ನ ಕಾಂಪಿಟೇಟಿವ್ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಎಸ್ಪಿರೆಂಟ್ಸ್ಗೆ ನಿಮ್ದೇನಾದ್ರೂ 10ನೇ ತರಗತಿ ಮುಗಿದಿದೆ ಸರ್, ನಂದು ಹೈಟ್ ಇಲ್ಲ ಸರ್, ನಂದು ವೇಟ್ ಇಲ್ಲ ಸರ್, ನಾನು ಫಿಸಿಕಲಿ ಫಿಟ್ ಇಲ್ಲ ಸರ್, ಅದರ ಜೊತೆಗೆ ನನಗೆ ಎಕ್ಸಾಮು ಕೂಡ ಇಲ್ಲಾರಂತ ಜಾಬ್ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಸುವರ್ಣ ಅವಕಾಶನ ಅನ್ಕೊಳ್ಬಹುದು. ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ನೇಮಕಾತಿಯನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ ಟೋಟಲಿ ಬಂದ್ಬಿಟ್ಟು 93 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ಸೊ ಈ ಹುದ್ದೆಗಳಿಗೆ ಅರ್ಹತೆ ಏನ್ ಬೇಕಾಗುತ್ತೆ, ನೆಕ್ಸ್ಟ್ ಇದರ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದೆ, ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದು, ಪ್ರತಿಯೊಂದು ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಇನ್ಫಾರ್ಮೇಶನ್ ಅನ್ನ ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ಫಸ್ಟ್ ಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರ್ಯಾಕ್ ಹೋಗ್ಬೇಡ್ರಿ, ಈಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಟೋಟಲಿ ಬಂದ್ಬಿಟ್ಟು ಹುದ್ದೆಗಳು ಯಾವ ಇದಾವು, ಅದರಲ್ಲಿ ಟೋಟಲಿ 93 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಅದರಲ್ಲಿ ಸಪರೇಟ್ ಬೇರೆ ಬೇರೆ ತರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ಸೇವಕ ಪ್ಯೂನ್ ಅಂತ ಹೇಳಿ ಕೇಸಿಂದ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ಆದೇಶ ಜಾರಿಕರು ಅಂತ ಹೇಳಿ ಕೇಸಿಂದ, ಪ್ರೊಸೆಸ್ ಸರ್ವರ್ ಅಂತ ಹೇಳಿ ಕೇಸಿಂದ, ನೆಕ್ಸ್ಟ್ ಅದ್ರ ಜೊತೆಗೆ ಸ್ಟೆನೋಗ್ರಾಫರ್ ಗ್ರೇಡ್ 3 ಅಂತ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ನೆಕ್ಸ್ಟ್ ಬೆರಳುಚ್ಚುಗಾರ ಅಂತ ಹೇಳಿ ಕೇಸಿಂದ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಟೋಟಲಿ ಬಂದ್ಬಿಟ್ಟು ಪ್ಯೂನ್ ಅಂತ ಹೇಳಿ ಕೇಸಿಂದ 75 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. ಎಷ್ಟು ಪ್ಯೂನ್ ಎಷ್ಟಪ್ಪ ಅಂದ್ರೆ 75 ವೇಕೆನ್ಸಿಗಳಿದಾವು. ಪ್ಯೂನ್ಗೆ 75 ವೇಕೆನ್ಸಿ. ನೆಕ್ಸ್ಟ್ ಪ್ರೊಸೆಸ್ ಸರ್ವರ್ 11 ಹುದ್ದೆಗಳು. ನೆಕ್ಸ್ಟ್ ಸ್ಟೆನೋಗ್ರಾಫರ್ 4 ಹುದ್ದೆ. ನೆಕ್ಸ್ಟ್ ಟೈಪಿಸ್ಟ್ ಬಂದ್ಬಿಟ್ಟು 3 ಹುದ್ದೆಗಳಿದಾವು. ಟೋಟಲ್ ಹುದ್ದೆಗಳ ಸಂಖ್ಯೆ ಎಷ್ಟು 93 ಟೋಟಲ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸುವ ದಿನಾಂಕ ಈಗಾಗಲೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ, ನೋಡ್ಕೋಬಹುದು. ಕೊನೆಯ ದಿನಾಂಕ ಬಂದ್ಬಿಟ್ಟು 31/5/2026. ಸೊ ಅಂದ್ರೆ ಇದೇ ತಿಂಗಳ ಕೊನೆಯ ದಿನಾಂಕ 31ನೇ ತಾರೀಕಿಗೆ ಆಗುತ್ತೆ. ನೀವೇನಾದ್ರೂ ಅರ್ಜಿಗಳನ್ನ ಹಾಕ್ಬೇಕನ್ನುವಂತ ಅಭ್ಯರ್ಥಿಗಳು ಆದಷ್ಟು ಬೇಗನೆ ಹೋಗಿ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಈಗಲೇನ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮ್ದು 31ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. 28ನೇ ತಾರೀಕು 4ನೇ ತಿಂಗಳ ನಂತರ ನಿಮ್ದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಸರ್, ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋಕೆ ಫೀಸ್ ಎಷ್ಟಿರ್ತದೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. ನೀವೇನಾದ್ರೂ ಜನರಲ್ ದವ್ರು ಇದ್ರಿಯಪ್ಪ ಅಂದ್ರೆ 200 ರೂಪಾಯಿ ಫೀಸ್ ಇರುತ್ತೆ. OBC ದವರಿಗೆ 100 ರೂಪಾಯಿ ಫೀಸ್ ಇರ್ತತಿ. ನೆಕ್ಸ್ಟ್ ಪ್ಯೂನಿಗೆ ಬಂದ್ಬಿಟ್ಟು ಅದರ ಜೊತೆಗೆ ಸರ್ವರ್ ಅಪ್ಲೈ ಮಾಡ್ತಿರೋರಿಗೆ 150. ನೆಕ್ಸ್ಟ್ SC ST ಅಭ್ಯರ್ಥಿಗಳಿಗೆ ಯಾವುದೇ ತರನಾದಂತ ಫೀಸ್ ಕೂಡ ಇದರಲ್ಲಿ ಇರೋದೇ ಇಲ್ಲ. ಸೊ ಟೋಟಲಿ ಬಂದ್ಬಿಟ್ಟು ಸರ್ ನಿಮ್ಗೆ ಸ್ಯಾಲ್ರಿ ಎಷ್ಟಿರುತ್ತೆ ಸರ್ ಇದರಲ್ಲಿ. ಸೊ ಇದೊಂದು ಬೆಸ್ಟ್ ನೌಕರಿ ಅನ್ಕೋಬಹುದು. ಬೆಸ್ಟ್ ನೀವೇನಾದ್ರೂ ನಿಯರ್ ಆಗಿರ್ತಕ್ಕಂಥ ಸರ್ ನಾನು ಇಲ್ಲಿ ಆರಾಮಾಗಿ ನೌಕರಿ ಮಾಡ್ಬೇಕು, ನಾನು ಕೂಡ ಫ್ಯಾಮಿಲಿ ಜೊತೆ ಇರ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ, ಸೊ ಮಹಿಳೆಯರಿಗೆ ಆಯ್ತು ಪುರುಷರಿಗೆ ಆಯ್ತು ಇದೊಂದು ಬೆಸ್ಟ್ ಅಪ್ಪ. ಯಾಕಂದ್ರೆ ಸ್ಯಾಲ್ರಿ ನೋಡ್ಕೊಡ್ರಿ. ಫಸ್ಟ್ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು 27,000 ಅಂತ ನಿಮ್ದು ಸ್ಯಾಲ್ರಿ ಇದೆ. 27,000ಕ್ಕಿಂತ ಹೆಚ್ಚು ನಿಮ್ದು ಸ್ಯಾಲ್ರಿ ಇದೆ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ಸೊ ಎಷ್ಟಿರ್ತಪ್ಪ ಅಂದ್ರೆ 46,675 ಮಟ್ಟ ನಿಮ್ಮ ಸ್ಯಾಲ್ರಿ ಕೂಡ ಸ್ಟಾರ್ಟ್ ಆಗುತ್ತಾ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಬರ್ಬರ್ತಾ. ಅಂದ್ರೆ ಪ್ಯೂನಿಗೆ ಬೇರೆ ಸ್ಯಾಲ್ರಿ ಇದೆ, ನೆಕ್ಸ್ಟ್ ಟೈಪಿಸ್ಟಿಗೆ ಬೇರೆ ಇದೆ, ನೆಕ್ಸ್ಟ್ ಆದೇಶ ಜಾರಿಕರು ಅವ್ರಿಗೆ ಬೇರೆ ಇದೆ. ಈ ತರ ಸಪರೇಟ್ ಆಗಿರ್ತಕ್ಕಂಥ ವೇಕೆನ್ಸಿಗಳಿಗೆ ಸ್ಯಾಲ್ರಿ ಕೂಡ ಬೇರೆ ಬೇರೆ ಇದೆ. ಸರ್ ಈಗ ನಂದು ಆಲ್ರೆಡಿ ಸರ್ 23 ಏಜ್ ಕಂಪ್ಲೀಟ್ ಆಗಿದೆ ಸರ್, ಏನ್ ಮಾಡ್ಬೇಕಂತ ಒಂದೂ ಕೂಡ ಗೊತ್ತಾಗ್ತಾ ಇಲ್ಲ ಸರ್, ನಾನು ಯಾವ ಜಾಬಿಗೆ ಅಪ್ಲೈ ಮಾಡ್ಬೇಕು ಏನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಳ್ರಿ. ಇದಕ್ಕೆ ಜಸ್ಟ್ 10ನೇ ತರಗತಿ ಪಾಸ್ ಆಗಿರ್ಬೇಕು. ನೆಕ್ಸ್ಟ್ ಇದಕ್ಕೆ ವಯೋಮಿತಿ ನೋಡ್ಕೊಡ್ರಿ. ಜನರಲ್ ದವ್ರು ಏನಾದ್ರು ಇದ್ರಿಯಪ್ಪ ಅಂದ್ರೆ, ನೀವೇನಾದ್ರೂ GM ದವ್ರು ಇದ್ರಿಯಪ್ಪ ಅಂದ್ರೆ 18 ವಯಸ್ಸಿನಿಂದ ಹಿಡಿದು 40 ಏಜಿನ ಹೊರಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. 18 to 40 ಏಜ್ ಇರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬಹುದು. ಅದ್ರ ಜೊತೆಗೆ OBC ಅಭ್ಯರ್ಥಿಗಳು ನೋಡ್ಕೊಡ್ರಿ. OBC ದವ್ರು ಎಷ್ಟಪ್ಪ ಅಂತಾರೆ 18 to ನಿಮ್ದು 43 ಇದ್ದವ್ರು ಅಪ್ಲಿಕೇಶನ್ ಹಾಕ್ಬಹುದು. ನೆಕ್ಸ್ಟ್ SC ST ದವರು 18 to 45 ಇರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. ಆದಷ್ಟು ಬೇಗನೆ ಹೋಗಿ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಅರ್ಜಿ ಸಲ್ಲಿಸೋಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ನೋಡ್ಕೊಡ್ರಿ. ನಿಮ್ಮ ಆಧಾರ್ ಕಾರ್ಡು, SSLC ಅಂಕಪಟ್ಟಿ, ನೆಕ್ಸ್ಟ್ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ನೆಕ್ಸ್ಟ್ ನಿಮ್ಮ ಭಾವಚಿತ್ರ ಫೋಟೋ, ನೆಕ್ಸ್ಟ್ ಇಮೇಲ್ ID. ಸೊ ನೆಕ್ಸ್ಟ್ ಕನ್ನಡ ಮಾಧ್ಯಮ ಗ್ರಾಮೀಣ ನಿಮ್ದು ಏನಾದ್ರು ಇತ್ತಪ್ಪ ಅಂದ್ರೆ, ಸೊ ಮುಳುಗಡೆ ಸರ್ಟಿಫಿಕೇಟ್ ಏನಾದ್ರು ಇತ್ತಪ್ಪ ಅಂದ್ರೆ ಇವನ್ನೆಲ್ಲನೂ ತಗೊಂಡ್ ಕೇಸಂದ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತ. ಓಕೆ, ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕನ್ನೋರು ಆದಷ್ಟು ಬೇಗನೆ, ಯಾಕಂದ್ರೆ ಲಾಸ್ಟ್ ಡೇಟ್ ಇರ್ತದ, ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಸರ್ ಇದರ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಳ್ರಿ. ನಿಮ್ಮ 10ನೇ ತರಗತಿ ಪಾಸ್ ಏನಾಗಿರ್ತಿಲ್ಲ, ಸೊ ಆ ಮೆರಿಟ್ ಬೇಸ್ ಮೇಲೆ ನಿಮ್ದು ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರ. ಸೊ ಆ ಮೆರಿಟ್ ಬೇಸ್ ಮೇಲೆ ನಿಮ್ಮ ಲಿಸ್ಟ್ ಬಿಡುಗಡೆ ಆಗುತ್ತೆ. ಅದಾದ್ಮೇಲೆ ನೀವು ಲಿಸ್ಟ್ ನಲ್ಲಿ ಏನಾದ್ರು ಕುತ್ಕೊಂಡಿರಿಯಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನಿಮ್ದು ಡೈರೆಕ್ಟ್ ಆಗಿ ಜಾಬ್ ಅನ್ನ ಕೊಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಇಂಥ ಅಪಾರ್ಚುನಿಟಿಗಳನ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾರೆಲ್ಲ ಈ ಮಾಹಿತಿ ಗೊತ್ತಿಲ್ಲಲ್ಲ, ಸೊ ಸಾಕಷ್ಟು ಪ್ರತಿಯೊಂದು ಕೋರ್ಟ್ ನಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿರ್ತಾರೆ. ಅದ್ರ ಬಗ್ಗೆ ಈ ಸದ್ಯದಲ್ಲಿ ನಾನು ಅಪ್ಡೇಟ್ ಗಳನ್ನ ಕೊಟ್ಟಿರಲಿಲ್ಲ. ಇನ್ನು ಪ್ರತಿಯೊಂದು ಕೋರ್ಟ್ ನಲ್ಲಿ ಇನ್ಫಾರ್ಮೇಶನ್ ಯಾವುದೇ ಒಂದು ಹುದ್ದೆಯನ್ನ ಕಾಲ್ಫಾರ್ಮ್ ಮಾಡಿರಲಿ
ಸೊ ನೀವು 10th ಪಾಸ್ ಆಗಿರಿ, PUC ಡಿಗ್ರಿ ಯಾವುದೇ ಪಾಸ್ ಆಗಿದ್ರು ಕೂಡ ನೀವೇನಾದ್ರೂ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ತಯಾರಿಯನ್ನ ಮಾಡ್ತಾ ಇದ್ರಿಪ್ಪ ಅಂದ್ರೆ ಏನ್ ಮಾಡ್ಬೇಕು, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬೇಡ್ರಿ. ನಿಮ್ಮ ದೋಸ್ತ, ನಿಮ್ಮ ಸ್ನೇಹಿತ, ನಿಮ್ಮ ಬ್ರದರ್, ಸಿಸ್ಟರ್ ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ. ಈ ತರದ ಕಾಲ್ಫಾರ್ಮ್ ಅನ್ನ ಮಾಡಿದ್ರ ನೀನು ಕೂಡ ಅರ್ಜಿಯನ್ನ ಸಲ್ಲಿಸು. 31ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತಾ ಅಂತ ಅವ್ರಿಗೆ ಕೂಡ ಹಾಕಿದ್ರಪ್ಪ ಅಂದ್ರೆ ನಾಳೆ ನಿನ್ನ ಜಾಬ್ ಆದ್ಮೇಲೆ ನಿನ್ನ ಸಾಯು ಮಟನು ಕೂಡ ಅವ್ರ ನೆನೆಸ್ತಾರ. ಸೊ ಆ ವಿಡಿಯೋನ ಅವ್ರಿಗೆ ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ ಹೋಗ್ಬೇಡ. ನೀನು ಸಬ್ಸ್ಕ್ರೈಬ್ ಮಾಡ್ಕೊ, ನಿಮ್ ದೋಸ್ತಿಗೂ ಹೇಳು. ಈ ತರ ಅಪ್ಡೇಟ್ಗಳು ಕರ್ನಾಟಕದಲ್ಲೇ ಅಚ್ಚುಕಟ್ಟಾಗಿ ಬರ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ನೀನ್ ಏನ್ ತಿಳ್ಕೊಳ್ತೀವಿ ಗೊತ್ತಿಲ್ಲ, ಪ್ರತಿ ಒಂದು ಇನ್ಫಾರ್ಮೇಶನ್ ನಮ್ಮ ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಅಪ್ಲೋಡ್ ಅನ್ನ ಮಾಡ್ತಾನೆ ಇರ್ತೀವಿ. ಸೊ ನಿಮ್ಮ ಸಪೋರ್ಟ್ ಇರಬೇಕು, ಎನಿ ಟೈಮ್ ಸಪೋರ್ಟ್ ಅನ್ನ. ನೀವು ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಸೊ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ರಿಪ್ಲೈ ಅನ್ನ ಕೊಡ್ತೀನಿ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಈ PDF ಅನ್ನ ನನ್ನ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ದಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.